ಹಲೋ ನಮಸ್ಕಾರ. ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏಪ್ರಿಲ್ ತಿಂಗಳಲ್ಲಿ ತೊಗರಿ ರೇಟ್ ಏರಿಕೆ ಆಗುತ್ತಾ ಕರ್ನಾಟಕದಲ್ಲಿ ಅಂತ ಹಲವಾರು ರೈತರು ಕೂಡ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಸರ್ ತಿಳಿಸ್ಕೊಡಿ ಅಂತ. ಹಾಗಾಗಿ ಈ ಒಂದು ವಿಡಿಯೋ ಮಾಡಬೇಕಾಗಿ ಬಂತು ನೋಡಿ. ಹಾಗಾದರೆ ಏಪ್ರಿಲ್ ತಿಂಗಳಲ್ಲಿ ಏರಿಕೆ ಆಗುತ್ತಾ ಆ ವಿಡಿಯೋ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಪ್ಡೇಟ್ ಕೊಟ್ಟಿದ್ದೀನಿ. ನಮ್ಮದು ಕೂಡ FMC ಮಾರ್ಕೆಟ್ ಇದೆ, ವಾಟ್ಸಪ್ ಗ್ರೂಪ್ ಸಹ ಮಾಡಿರ್ತೀವಿ ನೋಡಿ. ನೀವೇನಾದರೂ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗ್ಬೋದು. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಯ್ತಾ, ನಿಮಗೆ ಜಾಯಿನ್ ಬಟನ್ ಕಾಣುತ್ತೆ, ಜಾಯ್ನ್ ಆದರೆ ನಮಗೆ ಮೆಂಬರ್ ಆಗಿ ಆ್ಯಡ್ ಆಗ್ತೀರಾ. ಇವತ್ತು ರವಿವಾರ ಆದ ಕಾರಣ ನಿನ್ನೆ ರೇಟ್ ಮುಂದುವರಿಯಲಿದೆ. ಕಲಬುರಗಿ, ರಾಯಚೂರು, ಬೀದರ್, ಯಾದಗಿರಿಯಲ್ಲಿ ನಿನ್ನೆ ಸಾಯಂಕಾಲ ಮತ್ತೆ ಚೇಂಜ್ ಆಗಿರುತ್ತೆ ರೇಟ್. ಹಾಗಾಗಿ ನಿನ್ನೆ ರೇಟ್ ಕಂಟಿನ್ಯೂ ಆಗಿರುತ್ತೆ. ಕರ್ನಾಟಕದಲ್ಲಿ ಏಪ್ರಿಲ್ ತಿಂಗಳಲ್ಲಿ ತೊಗರಿ ರೇಟ್ ಏರಿಕೆ ಆಗಬೇಕಿತ್ತು, ಆದರೆ ಏಕೆ ಇಳಿಕೆ ಆಗ್ತಾಯಿದೆ ಎಂಬ ಪ್ರಶ್ನೆ ಹಲವಾರು ರೈತರಲ್ಲಿ ಕಾಡ್ತಾ ಇದೆ ಅಂತ ನನಗೆ ಗೊತ್ತು. ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಸರಿಯಾದ ಉತ್ತರ ಕೊಡ್ತಾ ಹೋಗ್ತೀನಿ, ಬನ್ನಿ ನೋಡಿ. ಕರ್ನಾಟಕದಿಂದ ತೊಗರಿ ಜಾಸ್ತಿ ಅಂದರೆ ಸೊಲ್ಲಾಪುರ ಮತ್ತು ದೆಹಲಿ ಮಾರ್ಕೆಟ್ಗೆ ಜಾಸ್ತಿ ರಫ್ತು ಆಗುತ್ತೆ. ಕರ್ನಾಟಕದ ರೇಟ್ ಕೂಡ ಇದೇ ಮಾರ್ಕೆಟ್ ಮೇಲೆ ಅವಲಂಬನೆ ಆಗಿರುತ್ತೆ. ಅಲ್ಲಿ ರೇಟ್ ಏರಿಕೆ ಆದರೆ ಕರ್ನಾಟಕದಲ್ಲಿ ಕೂಡ ರೇಟ್ ಏರಿಕೆ ಆಗುತ್ತೆ ನೋಡಿ. ಇದು ನಿಮಗೆ ಮಾಹಿತಿ ಗೊತ್ತಿರಲಿ. ಸೊಲ್ಲಾಪುರ ಮಾರ್ಕೆಟ್ ಮತ್ತು ದೆಹಲಿ ಮಾರ್ಕೆಟ್ ಮೊದಲು ತೊಗರಿ ರೇಟ್ ಪರ್ಚೇಸ್ ಮಾಡಿಕೊಂಡು ತೊಗರಿ ಏನು ಜಾಸ್ತಿ ಪರ್ಚೇಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಇವಾಗ ಮಾರ್ಕೆಟ್ ಏರಿಕೆ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅವ್ರ ಕೈಯಲ್ಲಿದೆ ಏರಿಕೆ ಮಾಡಬೇಕು, ಇಲ್ಲ ಇಳಿಕೆ ಏನಿದ್ರು ಅವ್ರ ಕೈಯಲ್ಲಿದೆ. ಇವಾಗ ಅವರು ಏರಿಕೆ ಮಾಡಿದರೆ ಇಲ್ಲಿ ಕರ್ನಾಟಕದಲ್ಲಿ ದಬಾಯಿಸಿ ಏರಿಕೆ ಮಾಡಿಬಿಡ್ತಾರೆ. ಇಲ್ಲ ಅಲ್ಲಿ ಮಾರ್ಕೆಟ್ ಪ್ರೈಸ್ ಇರಲಿಲ್ಲ ಅಂದರೆ ಇಲ್ಲಿ ಕೂಡ ಮಾರ್ಕೆಟ್ ಪ್ರೈಸ್ ತೀರಾ ಡೌನ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇವಾಗ ಗೊತ್ತಾಯಿತು ಅನಿಸುತ್ತೆ ರೇಟ್ ಏಕೆ ಕಡಿಮೆ ಆಗ್ತಾ ಇದೆ ಅಂತಲೂ ಕೂಡ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಮತ್ತೆ ಈ ಏಪ್ರಿಲ್ ತಿಂಗಳಲ್ಲಿ ತೊಗರಿ ರೇಟ್ ಕೊಂಚ ಏರಿಕೆ ಮತ್ತು ಇಳಿಕೆ ಕಾಣುವ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಎಷ್ಟು ಪರ್ಸೆಂಟ್ ಏರಿಕೆ ಆಗುವ ಚಾನ್ಸಸ್ ಇದೆ ಅಂತಂದರೆ ನೋಡಿ, 50% ಏರಿಕೆ ಆಗುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಇನ್ನು 50% ಡೌಟ್ ಇದೆ ಅಂತಲೇ ಹೇಳ್ಬೋದು. ಏಕಪ್ಪ ಅಂತಂದರೆ ನಿಖರವಾಗಿ ಹೇಳೋಕ್ಕಾಗಲ್ಲ. ಮಾರ್ಕೆಟ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ ಕಾಮನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ನೋಡಿ, ಕಳೆದ 3 ದಿನದಿಂದ ಕರ್ನಾಟಕದಲ್ಲಿ ತೊಗರಿ ರೇಟ್ ಏರಿಕೆ ಮತ್ತು ಇಳಿಕೆ ಆಗ್ತಾನೇ ಇದೆ ಅಂತಲೇ ಹೇಳ್ಬೋದು. ಕೊಂಚ ಏರಿಕೆ ಆಗುತ್ತೆ ಮತ್ತೆ ಇಳಿಕೆ ಆಗ್ತಾ ಇದೆ. 7,700 ರೂಪಾಯಿಗೆ ಇಳಿಕೆ ಆಗಿತ್ತು. ಇವಾಗ ಸ್ವಲ್ಪ ಉತ್ತಮ ಅಂತಲೇ ಹೇಳ್ಬೋದು. 7,900 ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ ತೊಗೊತಿದ್ದಾರೆ ಕರ್ನಾಟಕದಲ್ಲಿ. ಮುಂದಿನ ದಿನಮಾನಗಳಲ್ಲಿ ರೇಟ್ ಏನಾಗುತ್ತೆ ಅಂತ ಕಾದು ನೋಡೋಣ. ಈ ಮಾಹಿತಿ ನಿಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಏಕೆ ಇಳಿಕೆ ಆಗ್ತಾ ಇದೆ ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಮಾರ್ಕೆಟ್ ತೊಗರಿ ಸ್ವಲ್ಪ ಜಾಸ್ತಿ ಇದೆ, ಆದ ಕಾರಣ ಮಾರ್ಕೆಟ್ ಏರಿಕೆ ಆಗ್ತಾ ಇಲ್ಲ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.